ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ. ದೇಶದಲ್ಲಿಯೇ ಮೊದಲು ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ. ಡೆಲಿವರಿ ಬಾಯ್ಸ್ಗೆ ವಿಮಾ ಸೌಲಭ್ಯ. ಕರ್ನಾಟಕ ಸರ್ಕಾರದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಇದೀಗ ಹಲವು ಯೋಜನೆಗಳನ್ನ ಜಾರಿಗೆ ತರುತ್ತಿದೆ. ಅದರಲ್ಲಿ ಇದೀಗ ಕಟ್ಟಡ ಕಾರ್ಮಿಕ ಇಲಾಖೆ ದೇಶದಲ್ಲಿಯೇ ಮೊದಲ ಬಾರಿಗೆ ಫುಡ್ ಡೆಲಿವರಿ ಬಾಯ್ಗಳ ರಕ್ಷಣೆ ನೀಡುವ ಸಲುವಾಗಿ ಒಂದು ಕೆಲಸವನ್ನ ಮಾಡಿದೆ. ನೀವು ಅಥವಾ ನಿಮ್ಮವರು ಯಾರಾದ್ರೂ ಗಿಗ್ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರೆ ಈ ವಿಡಿಯೋವನ್ನ ನೋಡಲೇಬೇಕು. ಹೌದು, ಕರ್ನಾಟಕ ಮತ್ತು ಇತರ ಕಾರ್ಮಿಕ ಕಲ್ಯಾಣ ಮಂಡಳಿ ಇದೀಗ ಹಲವು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಸಮಾಜದಲ್ಲಿರುವ ತೊಡಕುಗಳನ್ನ ತೊಡೆದು ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಬಾಲ ಕಾರ್ಮಿಕ ಪದ್ಧತಿಯಂತಹ ಕೆಟ್ಟ ಪದ್ಧತಿಗಳನ್ನ ತೆಗೆದು ಹಾಕುವಂತ ಕೆಲಸವನ್ನ ಮಾಡ್ತಿದೆ. ಇದಷ್ಟೇ ಅಲ್ಲದೆ ಹಲವು ಕಾರ್ಮಿಕರಿಗೆ ಶ್ರೀರಕ್ಷೆಯನ್ನ ನೀಡುವಂತ ಕೆಲಸವನ್ನ ಇದೀಗ ಮಾಡುತ್ತಿದೆ. ಇದೀಗ ದೇಶದಲ್ಲಿಯೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಕಾರ್ಮಿಕ ಇಲಾಖೆ ನಿಂತಿದೆ. ಹೌದು, ದೇಶದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸ್ವಿಗ್ಗಿ, ಝೊಮ್ಯಾಟೋದಂತಹ ಸಂಸ್ಥೆಗಳಲ್ಲಿ ಫುಡ್ ಡೆಲಿವರಿ ಬಾಯ್ಗಳಾಗಿ ಕೆಲಸ ಮಾಡುವಂತಹ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಪೋರ್ಟರ್, ಫಾರ್ಮಸಿ, ಕೆಪ್ಟೋ, ಡಾಮಿನೋಸ್ ಇಂತಹ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ಬಾಯ್ ಆಗಿ ತೊಡೆದುಕೊಂಡಿರುವಂತಹ ಅಸಂಘಟಿತ ಕಾರ್ಮಿಕ ವರ್ಗದವರಿಗೆ ಇದೀಗ ಅಸಂಘಟಿತ ಸಾಮಾಜಿಕ ಮಂಡಳಿ ವತಿಯಿಂದ ವಿಮಾ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇದರಿಂದ ದೊರೆಯುವ ಸೌಲಭ್ಯಗಳು ಏನಂತ ನೋಡೋದಾದ್ರೆ, ಅಪಘಾತದಿಂದ ಮರಣ ಹೊಂದಿದಲ್ಲಿ ವಿಮಾ ಪರಿಹಾರ 2 ಲಕ್ಷ ಹಾಗೂ ಜೀವ ವಿಮೆ ರು 2 ಲಕ್ಷ, ಒಟ್ಟು ಸೇರಿ 4 ಲಕ್ಷಗಳನ್ನ ನೀಡಲಾಗುವುದು. ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದಲ್ಲಿ 2 ಲಕ್ಷ ರುಗಳವರೆಗೆ, ಆಸ್ಪತ್ರೆ ವೆಚ್ಚ ಮರುಪಾವತಿಗೆ 1 ಲಕ್ಷದವರೆಗೆ, ಅಪಘಾತ ಪ್ರಕರಣಗಳಿಗೆ ಮಾತ್ರ ವಿಮಾ ರು 2 ಲಕ್ಷಗಳು. ಇನ್ನು ನೋಂದಣಿಗೆ ಅರ್ಹತೆ ಏನಲ್ಲ ಅಂತ ನೋಡೋದಾದ್ರೆ, 18 ರಿಂದ 60 ವಯೋಮಾನದವರು, ಆದಾಯ ತೆರಿಗೆ ಪಾವತಿಸಲಾರದವರು ಇದರ ಅಡಿ ಬರ್ತಾರೆ. ಭವಿಷ್ಯ ನಿಧಿ ಹಾಗೂ ESI ಏನಿದೆ ಫಲಾನುಭವಿಗಳಾಗಿರಬಾರದು. ಕರ್ನಾಟಕದಲ್ಲಿ ಗಿಗ್ ವೃತ್ತಿ ಅಂದ್ರೆ ಡೆಲಿವರಿ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಮಾತ್ರ. ಇನ್ನು ಇದಕ್ಕೆ ಬೇಕಾದ ಅವಶ್ಯಕ ದಾಖಲೆಗಳು ಏನು ಅಂತ ನೋಡೋದಾದ್ರೆ, ಆಧಾರ್ ಸಂಖ್ಯೆ, ವೃತ್ತಿ ನಿರ್ವಹಿಸುತ್ತಿರುವ ಸಂಸ್ಥೆಗಳು ವಿತರಿಸಿದ ಗುರುತಿನ ಚೀಟಿ, ಇ ಶ್ರಮ್ ನೋಂದಣಿ ಸಂಖ್ಯೆ, ಇಲ್ಲವಾದಲ್ಲಿ eShramGovernment.in ಅಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇ ಶ್ರಮ್ ನೋಂದಣಿ ವಿಧಾನಕ್ಕೆ ನೀವು ಗಿಗ್ ಕಾರ್ಮಿಕರಾಗಿದ್ದರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗಿ ಅಲ್ಲಿ ಅಪಘಾತ ಪರಿಹಾರ, ಶಾಶ್ವತ ದುರ್ಬಲತೆ ಹೊಂದಿದ್ರೆ ಸಹಾಯಧನ, ಆಸ್ಪತ್ರೆ ವೆಚ್ಚ ಮರುಪಾವತಿ, ಜೀವ ವಿಮಾ ಸೌಲಭ್ಯಗಳನ್ನು ಕೂಡ ಪಡೆಯಬಹುದು. ಅಂದ್ರೆ ಅರ್ಜಿಯನ್ನ ಅಪ್ಲೈ ಮಾಡಿ ಅಲ್ಲಿ ನೀವು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾರ್ಮಿಕ ಇಲಾಖೆಯ ಸಹಾಯವಾಣಿ 155214ಕ್ಕೆ ಕರೆ ಮಾಡಿ ಅಥವಾ ನಿಮ್ಮ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ. ಅಂದ್ರೆ ಸ್ಥಳೀಯ ಕಾರ್ಮಿಕ ಕಚೇರಿ ಏನಿರುತ್ತೆ ಅಲ್ಲಿ ಭೇಟಿ ನೀಡಬಹುದು. ಸಮಾಜದಲ್ಲಿರುವ ಕಾರ್ಮಿಕರ ರಕ್ಷಣೆಗೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ನಿಂತಿದೆ. ಅದು ಸಹಕಾರಗೊಳ್ಳಲು ನಿಮ್ಮ ಕೊಡುಗೆ ಅನಿವಾರ್ಯ. ನೀವು ಕೂಡ ಇದರಲ್ಲಿ ಭಾಗಿಯಾಗಿ ನಿಮಗೆ ಗೊತ್ತಿರುವಂತಹ ಗಿಗ್ ಕಾರ್ಮಿಕರಿಗೆ ಮಾಹಿತಿಯನ್ನ ನೀಡಿ ಸಹಕರಿಸಿ.